ಎಲ್ಲರೂ ಫಸ್ಟ್ ಜಬ್ಬೆ ಸುಲ್ಕೊಳ್ಳೋದಾ? ಹಲೋ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನಲ್. ನಾನು ಅಶ್ವಿನಿ ಪ್ರದೀಪ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ಒಂದು ಬ್ಲಾಗಲ್ಲಿ ಮಲೆನಾಡಲ್ಲಿ ಅಡಿಕೆ ಕೊಯ್ಲು ಯಾವ ರೀತಿ ಆಗುತ್ತೆ, ಅಡಿಕೆ ಮರದಿಂದ ಅಡಿಕೆ ಕೊನೆನ ತೆಗೆಯೋದ್ರಿಂದ ಹಿಡಿದು ಅಡಿಕೆ ಈ ಒಂದು ರೂಪ ಪಡೆಯೋದಕ್ಕೆ ಎಷ್ಟೆಲ್ಲ ಪ್ರಾಸೆಸ್ ಇದೆ ಆ್ಯಂಡ್ ಎಷ್ಟೆಲ್ಲ ಕೆಲಸ ಇದೆ, ಇದನ್ನೆಲ್ಲ ನಾನು ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಫಸ್ಟ್ಲಿ ಗೊತ್ತಿಲ್ದಿರೋರಿಗೆ ಹೇಳೋದಾದರೆ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಆರ್ ಕ್ಲಾರಿಫಿಕೇಶನ್. ಸೊ ನೋಡ್ತಿರೋರಿಗೆ ಒಂದು ಡೌಟ್ ಇರುತ್ತೆ, ಮಲೆನಾಡಲ್ಲಿ ಯಾವ ಜಾಗ ಇದು ಅಂತ. ಸೊ ನಮ್ಮದು ಚಿಕ್ಕಮಗಳೂರಿನ ಕಳಸ ಎಂಬ ಒಂದು ಪುಟ್ಟ ಊರು. ಎಸ್, ನಮ್ಮಲ್ಲಿ ಇವತ್ತು ಅಡಿಕೆ ಕೊನೆ ತೆಗೆಯೋದಕ್ಕಂತ 8 ಜನ ಬಂದಿದ್ರು. 4 ಜನ ಈ ರೀತಿ ಮರ ಹತ್ತಿ ಅಡಿಕೆ ಕೊನೆಯನ್ನು ಕೊಯ್ಯೋದಕ್ಕೆ ಆ್ಯಂಡ್ 4 ಜನ ಹಗ್ಗ ಹಿಡಿದು ಆ ಕೊನೆಯನ್ನು ಹಿಡಿಯೋದಕ್ಕೆ. ಅದಕ್ಕೆ ನೇಣು ಹಿಡಿಯೋದು ಅಂತ ಹೇಳ್ತಾರೆ. ನನ್ನ ಮಾತಿನ ಮಧ್ಯೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಅದಕ್ಕಾಗಿ ನಾನು ಈ ಎಲ್ಲ ಫುಟೇಜಸ್ನ ತೊಗೊಂಡಿರೋದು. ನನಗೆ ಈ ರೀತಿ ಮರ ಹತ್ತೋದನ್ನ ನೋಡೋದಕ್ಕೆ ತುಂಬ ಇಷ್ಟ. ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೀರಿಯಸ್ಲಿ ನೋಡೋದಕ್ಕೆ ಈಸಿ ಅನ್ಸ್ಬೋದು, ಬಟ್ ತುಂಬಾ ಕಷ್ಟ ಇದೆ ಇದು. ಅವ್ರಿಗೆ ಹೇಗೆ ಅದೊಂದು ಗ್ರಿಪ್ ಸಿಗುತ್ತೆ ಅಂತ ನಂಗೆ ಇನ್ನೂ ಒಂದು ಕ್ವೆಶ್ಚನ್ ಮಾರ್ಕೇ ಇದೆ. ಆ್ಯಂಡ್ ಇದ್ರ ಮಧ್ಯೆ ಬರೀ ಹತ್ಕೊಂಡು ಹೋಗೋದಲ್ಲದೆ ಈ ರೀತಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಮೂವ್ ಆಗ್ತಾರೆ ಆ್ಯಂಡ್ ಅದು ಎಷ್ಟು ಈಸಿಯಾಗಿ. ಸೊ ಇದೆಲ್ಲ ಒಂದು ಸ್ಪೆಷಲ್ ನ್ಯಾಕ್ ಅಲ್ವಾ ಇಂಥ ಒಂದು ಕೊನೆ ತೆಗೆಯೋರಿಂದ. ಅಡಿಕೆ ಕೊಯ್ಲು ಅನ್ನೋದು ಎಲ್ಲ ಭಾಗಗಳಲ್ಲೂ ಕೂಡ ಆಗುತ್ತೆ, ಎಸ್ಪೆಷಲಿ ಕರ್ನಾಟಕದಲ್ಲಿ. ಬಟ್ ಎಲ್ಲ ಕಡೆನೂ ಒಂದೇ ಥರ ಆಗುತ್ತೆ ಅನ್ನೋದಂತೂ ಸತ್ಯ ಅಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದೇ ಇರುತ್ತೆ. ನೀವೀಗ ನೋಡ್ತಿದ್ದೀರಲ್ಲ, ಇದಕ್ಕೆ ನೇಣು ಹಿಡಿಯೋದು ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಈ ರೀತಿ ಹಗ್ಗದ ಮೂಲಕನೇ ಅಡಿಕೆ ಕೊನೆನ ಹಿಡಿಯುವಂಥದ್ದು. ಬಟ್ ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ಕಡೆ ಹಗ್ಗ ಹಿಡಿಯೋ ಬದಲು ಪ್ಲಾಸ್ಟಿಕ್ ಟಾರ್ಪಲ್ ಅಥವಾ ಗೋಣಿ ಚೀಲ ಹಿಡ್ಕೊಂಡು ನಿಂತಿರ್ತಾರೆ. ಮೇಲೆ ಅಡಿಕೆ ಕೊನೆನ ಕುಯ್ದು ಕೆಳಗಡೆ ಹಾಕ್ತಾರೆ, ಇವ್ರು ಕ್ಯಾಚ್ ಮಾಡ್ತಾರೆ. ಬಟ್ ನಮ್ಮ ಸೈಡು ಮಲೆನಾಡು ಸೈಡ್ ಆಲ್ಮೋಸ್ಟ್ ಇದೇ ಥರ ಹಗ್ಗ ಹಿಡಿದೆ ಅಡಿಕೆ ಕೊನೆನ ಹಿಡಿಯುವಂಥದ್ದು. ಆ್ಯಂಡ್ ಕೊಯ್ದು ಇಳಿಸಿದಂತಹ ಅಡಿಕೆ ಕೊನೆಗಳನ್ನು ಆ ಒಂದು ಟೈಮಿಗೆ ಅಲ್ಲೇ ಮರದ ಬುಡದಲ್ಲಿ ರಾಶಿ ಹಾಕ್ತಾರೆ ಆ್ಯಂಡ್ ಅದನ್ನೆಲ್ಲ ಆಮೇಲೆ ಮನೆಗೆ ತೊಗೊಂಡು ಹೋಗೋಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಅಡಿಕೆ ಕೊಯ್ಯುವಾಗ ಮರದಿಂದ ಉದುರಿರುವಂಥದ್ದು. ಒಂದೊಂದ್ಸರಿ ಹಗ್ಗಕ್ಕೆ ಸಿಗೋದಿಲ್ಲ, ಗ್ರಿಪ್ ಮಿಸ್ ಆಗಿ ಬಿದ್ದುಬಿಡುತ್ತೆ. ಆ್ಯಂಡ್ ಕೆಲವೊಂದ್ಸರಿ ಗೋಟ್ಕಾಯಿ ಅಂದರೆ ತುಂಬ ಬೆಳೆದಿದ್ರು ಕೂಡ ಕೊಯ್ಯುವಾಗಲೇ ಮರದಿಂದ ಉದುರಿ ಬಿಡುತ್ತೆ. ಸೊ ಇದು ತೋಟ ತುಂಬ ಸಿಗುತ್ತೆ ಹುಡುಕದಷ್ಟು. ಸೊ ಇದು ಒಂದು ಕೆಲಸ ನಮ್ಮ ಮಲೆನಾಡು ಸೈಡು. ಆ್ಯಂಡ್ ಈ ಕೆಲಸ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ. ಬಿಕಾಸ್ ಟಾರ್ಪಲ್ ಅಥವಾ ಗೋಣಿ ಹಿಡಿದಾಗಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೆಳಗೆ ಬೀಳುತ್ತೆ ಆ್ಯಂಡ್ ಅದನ್ನು ಆರಿಸಲೇಬೇಕು ಅಲ್ವಾ. ಬಟ್ ಬಯಲುಸೀಮೆ ಅಂತ ಜಾಗದಲ್ಲಿ ಬಯಲಾಗಿರೋದ್ರಿಂದ ಆರಿಸೋದಕ್ಕೆ ಈಸಿ ಆಗುತ್ತೆ. ಬಟ್ ನಮ್ಮ ಮಲೆನಾಡು ಸೈಡ್ ಕಾಫಿ ಗಿಡ, ಏಲಕ್ಕಿ ಗಿಡ ಆ್ಯಂಡ್ ಏರು, ತಗ್ಗು, ಗುಂಡಿ ಎಲ್ಲ ಜಾಸ್ತಿ ಇರೋದ್ರಿಂದ ತೋಟದಲ್ಲಿ ಪಾಪ ಈ ಅಡಿಕೆ ಆರಿಸೋ ಕೆಲಸ ಕೂಡ ಕಷ್ಟ. ವಿಡಿಯೋ ಮಾಡ್ತಾ ನೋಡಿ ನನಗೂ ಇಂಟ್ರೆಸ್ಟ್ ಬಂದುಬಿಡ್ತು ನೇಣು ಹಿಡಿಯೋಣ ಅಂತ. ಇದು ಈಸಿ ಇದೆ. ಸಣ್ಣ ಕೊನೆ ಆದರೆ ಆರಾಮಾಗಿ ಹಿಡಿಬೋದು, ಬಟ್ ದೊಡ್ಡ ಕೊನೆ ಆದರೆ ವೆಯ್ಟ್ ಇರುತ್ತಲ್ಲ, ಸೊ ಮುಖಕ್ಕೆ ಬಂದು ಹೊಡೆದಂಗೆ ಆಗಿಬಿಡುತ್ತೆ. ಸೊ ಫೋರ್ಸಲ್ಲಿ ಬಂದರೆ ಸೊ ಗೊತ್ತಿಲ್ದಿರೋರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರದೀಪ್ ಸಣ್ಣ ಕೊನೆ ನೋಡೇ ಕೊಟ್ಟರು. ಸೊ ಈಸಿಯಾಗಿ ಹಿಡಿದೆ. ಎಸ್, ಆಗಲೇ ಹೇಳಿದ್ನಲ್ಲ ನಾನು ಕುಯ್ದಿರುವಂತಹ ಅಡಿಕೆ ಕೊನೆನೆಲ್ಲ ಮರದ ಬುಡದಲ್ಲಿ ಹಾಕ್ತಾರೆ ಅಂತ. ಸೊ ಅದೆಲ್ಲ ಆದಮೇಲೆ ಈ ರೀತಿ ಒಂದು ಸರಿ ಆ ಕೊನೆಗಳನ್ನೆಲ್ಲ ಈ ಥರ ಟ್ರಾಲಿಲಿ ತುಂಬಿಸಿ ಅದನ್ನು ಮನೆಗೆ ತೊಗೊಂಡು ಹೋಗೋಂಥದ್ದು. ಎಸ್, ನಮ್ಮಲ್ಲಿ ಟ್ರಾಲಿ ಇದೆ, ಹಾಗಾಗಿ ಅರ್ಧ ಕೆಲಸ ಈಸಿ ಮಾಡುತ್ತೆ. ಆ್ಯಂಡ್ ಅವಾಗೆಲ್ಲ ಕೊನೆನ ಈ ಥರ ಶೋಲ್ಡರ್ ಮೇಲೆ ಹೊತ್ತು ತಂದು ಹಾಕ್ತಿದ್ರು ಮನೆ ತನಕ. ಹಾಗಂತ ತೋಟ ತುಂಬ ದೂರ ಇದೆ ಅಂತ ಅಲ್ಲ, ಬಟ್ ನಮ್ಮಲ್ಲಿ ಮಲೆನಾಡು ತೋಟ ಅಂದರೆ ಹೀಗೆ ಗುಡ್ಡ ಗಾಡು ಪ್ರದೇಶ ಥರ ಇರುತ್ತೆ. ಹತ್ಕೊಂಡು ಬರೋಷ್ಟೊತ್ತಿಗೆ ಅದು ಈ ವೆಯ್ಟ್ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಸೊ ಟ್ರಾಲಿ ಈ ಒಂದು ದೊಡ್ಡ ಕೆಲಸನ ಈಸಿ ಮಾಡಿಕೊಟ್ಟಿದೆ. ಆ್ಯಂಡ್ ಈ ಟ್ರಾಲಿಗೆ ಎಕ್ಸಲರೇಟರ್, ಬ್ರೇಕ್ ಎಲ್ಲ ಇದೆ. ಅಪ್ ಇದ್ದಾಗ ಎಕ್ಸಲರೇಟರ್ ಕೊಟ್ಟು, ಡೌನ್ ಇದ್ದಾಗ ಬ್ರೇಕ್ ಹಿಡಿಬೋದು. ಸೊ ನಮ್ಮ ಮಲೆನಾಡು ಭಾಗಕ್ಕೆ ಹೇಳಿ ಮಾಡಿಸಿದಂತಹ ಟ್ರಾಲಿ. ಎಸ್, ಈ ರೀತಿ ತೋಟದಿಂದ ಟ್ರಾಲಿಲಿ ತಂದಂತಹ ಅಡಿಕೆಗಳನ್ನು 2 ರೀತಿ ಸೆಪ್ರೇಟಾಗಿ ಹಾಕ್ಬಿಡ್ತೀವಿ. ಒಂದು ಕಡೆ ಹಸಿರು ಅಡಿಕೆ ಕಾಯಿ ಹಾಕಿದ್ರೆ ಇನ್ನೊಂದು ಕಡೆ ಗೋಟ್ ಅಡಿಕೆ ಹಾಕ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಇದು ಸ್ವಲ್ಪ ಬೆಳೆದಿರುವಂತಹ ಕಾಯಿ ಆ್ಯಂಡ್ ಇದಕ್ಕೂ ಕೂಡ ಸುಮಾರು ಪ್ರೊಸೀಜರ್ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಆ್ಯಂಡ್ ಸದ್ಯಕ್ಕೆ ನೀವೀಗ ನೋಡ್ತಿರೋದು ಅಡಿಕೆನ ಉದುರು ಮಾಡ್ತಿರೋವಂಥದ್ದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಮಷಿನ್ ಇದೆ, ಬಟ್ ಉದುರು ಮಾಡೋದಕ್ಕೊಂದಕ್ಕೆ ಮಷಿನ್ ಇಲ್ಲ. ಸೊ ನಮ್ಮಲ್ಲಿ ಕೊನೆಗೆ ಹಗ್ಗನ ಕಟ್ಟಿ ಮರದ ದಿಮ್ಮಿಗೆ ಹೊಡಿಲಾಗುತ್ತೆ. ಈ ರೀತಿ ಹೊಡೆದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕಾಯಿ ಕೂಡ ಉಳ್ಕೊಂಡಿಲ್ಲ. ಅಡಿಕೆ ಮರದಿಂದ ಕೊನೆ ತೆಗೆದಾಯಿತು, ಉದುರು ಮಾಡಾಯಿತು. ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರೇ ಅಡಿಕೆ ಸುಲಿಯೋದು ಅಲ್ವಾ. ಬಟ್ ಅದನ್ನು ತೋರಿಸೋದಕ್ಕಿಂತ ಮುಂಚೆ ನಾವು ಮಷೀನ್ನ ಯಾವ ರೀತಿ ಜೋಡಿಸಿದ್ದೀವಿ ಅನ್ನೋದನ್ನು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನೋಡಿ. ಎಸ್, ನಮ್ಮಲ್ಲಿ ಅಡಿಕೆನ ಡೈರೆಕ್ಟಾಗಿ ಮಷೀನಿಗೆ ಹಾಕೋದಿಲ್ಲ, ಈ ರೀತಿ ಜರಡಿನ ಮಷೀನಿಗೆ ಕಟ್ಕೊಂಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಸಣ್ಣ ಸಣ್ಣ ಹೋಲ್ ಇದೆ. ಆ್ಯಂಡ್ ಈ ಜರಡಿನ ಹಗರಿಗೆ ಸೇರಿಸಿ ಕಟ್ಟಿದ್ದಾರೆ. ಆ್ಯಂಡ್ ಇದನ್ನು ಕಟ್ಟಿರೋ ರೀಸನ್ ಇಷ್ಟೇ, ಕೇವಲ ನಮ್ಮ ಅಡಿಕೆ ಆದರೆ ಡೈರೆಕ್ಟಾಗಿ ಮಷೀನಿಗೆ ಹಾಕ್ಬೋದು. ನಾವು ಬೇರೆಯವ್ರ ಅಡಿಕೆ ಕೂಡ ಮಾಡೋದ್ರಿಂದ ಸೊ ಅವರು ಗೋಟ್ ಅಡಿಕೆನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಹಾಗೆ ಕಲ್ಲು ಕಸ ಎಲ್ಲ ಇರುತ್ತೆ. ಡೈರೆಕ್ಟಾಗಿ ಮಷೀನಿಗೆ ಹಾಕೋದ್ರಿಂದ ಮಷೀನ್ ಬ್ಲೇಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಗೋಟ್ ಅಡಿಕೆ ಸಿಕ್ಕಾಪಟ್ಟೆ ಇದ್ರೆ ಅಲ್ಲಿ ಕ್ಲೀನ್ ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಜಾಗದಲ್ಲೇ ಗೋಟ್ ಅಡಿಕೆನ ಆರಿಸಿ ತೆಗೆದು ಕೇವಲ ಹಸಿರು ಅಡಿಕೆನ ಮಷೀನಿಗೆ ಹಾಕಲಾಗುತ್ತೆ.
ಸೋದರು ಮಾಡಿದ್ಮೇಲೆ ಅಡಿಕೆ ಸುಲಿಯೋದೇ ನೆಕ್ಸ್ಟ್ ಪ್ರೊಸೀಜರ್. ನಮ್ಮಲ್ಲಿ 15 ವರ್ಷದ ಹಿಂದೆ ಕೈ ಸುಲ್ತಾನೇ ಇತ್ತು, ಬಟ್ ಅದ್ರ ಮೇಲೆ ಮಷಿನ್ ತಂದು ಇನ್ನೂ ಮಷೀನೇ ಯೂಸ್ ಮಾಡ್ತಾ ಇದ್ದೀವಿ. ಇದು 4 ಬೆಲ್ಟ್ಸ್ ಮಷಿನ್. ಇದನ್ನು ನಾವು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದು. ಸೊ ಬ್ಲೇಡ್ ಎಲ್ಲ ಶಾರ್ಪ್ ಇರೋದ್ರಿಂದ ಅಡಿಕೆ ಕ್ಲೀನಾಗಿ ಸುಲಿತಾ ಇದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಮಷಿನ್ನ ನಾವು ಈ ಕಡೆ ತಿರುಗಿಸಿಟ್ಟಿದ್ವಿ. ಸೊ ಸಿಪ್ಪೆ ಎಲ್ಲ ಡೈರೆಕ್ಟಾಗಿ ಸಿಪ್ಪೆ ಗುಂಡಿಗೆ ಬೀಳ್ತಾ ಇದೆ. ಸೊ ಸಿಪ್ಪೆನ ಮಗ್ದು ಹೊರಗೆ ಹಾಕೋ ಕೆಲಸ ಒಂದಿಲ್ಲ. ಆ್ಯಂಡ್ ಈ ಮಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇಲ್ಲಿ 3 ಟ್ರೇ ಥರ ಇದೆ. ಇಲ್ಲಿ ಫಸ್ಟ್ ನೋಡ್ತಿದ್ರಲ್ಲ, ಫಸ್ಟ್ ಟ್ರೇಲಿ ಅರ್ಧಂಬರ್ಧ ಸುಲಿದಿರೋದು ಬೀಳುತ್ತೆ. ಆ್ಯಂಡ್ ಸೆಕೆಂಡ್ ಟ್ರೇ ಥರ ಇದೆಯಲ್ಲ, ಅಲ್ಲಿ ಆಲ್ಮೋಸ್ಟ್ ಕ್ಲೀನ್ ಆಗಿರೋ ಅಡಿಕೆ ಬಂದು ಬೀಳುತ್ತೆ. ಆ್ಯಂಡ್ ಥರ್ಡ್ ಟ್ರೇ ಅಂದರೆ ಕೆಳಗಿದೆಯಲ್ಲ, ಅದರಲ್ಲಿ ಅಡಿಕೆಯ ತೊಟ್ಟು ಅಥವಾ ಕಸ ಬಂದು ಬೀಳುತ್ತೆ. ಆ್ಯಂಡ್ ಅದರಲ್ಲಿ ಒಮ್ಮೆ ಹಸ ಅಡಿಕೆ ಕೂಡ ಬಂದು ಬಿದ್ದಿರುತ್ತೆ. ಸೊ ಅದನ್ನು ಕೂಡ ಆರಿಸ್ಬೇಕು. ಈಗ ನಾ ತೋರಿಸ್ತಿದ್ದೀನಲ್ಲ ಅದೇ. ಆ್ಯಂಡ್ ಈ ಅಡಿಕೆ ಬಂದು ಬೀಳೋ 3 ಜಾಗಕ್ಕೂ ಕೂಡ ಬುಟ್ಟಿ ಇಟ್ಕೊಂಡು ಕೂತಿರ್ತಾರೆ ಲೇಬರ್. ಬಿಕಾಸ್ ಅಲ್ಲಿ ಕ್ಲೀನ್ ಆಗಿರೋ ಅಡಿಕೆಯಲ್ಲೇ ಒಂದೊಂದ್ಸರಿ ಅರ್ಧ ಸುಲಿದಿರೋಂಥದ್ದು ಬೀಳುತ್ತೆ. ಹಾಗೆ ಇಡೀ ಅಡಿಕೆ ಬಿದ್ದುಬಿಟ್ಟಿರುತ್ತೆ. ಅದನ್ನೆಲ್ಲ ತಕ್ಷಣ ಕ್ಲೀನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಡೀ ಅಡಿಕೆ ಸಿಕ್ಕರೆ ಅದನ್ನು ತೆಗೆದು ಪುನಃ ಮಷೀನಿಗೆ ಹಾಕಲಾಗುತ್ತೆ. ನಾಗಲೇ ಹೇಳಿದ್ನಲ್ಲ, ಒಂದು ಟ್ರೇಲಿ ಆಲ್ಮೋಸ್ಟ್ ಕ್ಲೀನಾಗಿರೋ ಅಡಿಕೆ ಬಂದು ಬೀಳುತ್ತೆ ಅಂತ. ಸೊ ಇದೆ ಅದು ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ, ತೊಟ್ಟೊಂದು ಉಳ್ಕೊಂಡಿರುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ನಾನು ಲೆಫ್ಟ್ ಹ್ಯಾಂಡಲ್ಲಿ ಕೇವಲ 2 ಬೆರಳಲ್ಲಿ ಮುರಿತಾ ಇದ್ದೀನಿ. ತುಂಬಾ ಈಸಿ ಇರುತ್ತೆ. ಆ್ಯಂಡ್ ಹಾಗಂತ ಇಡೀ ಬುಟ್ಟಿ ಈ ರೀತಿ ತೊಟ್ಟಿರೋದೇ ಸಿಗುತ್ತೆ ಅಂತಲ್ಲ, 50% ತೊಟ್ಟಿರೋದಿದ್ರೆ 50% ಈ ರೀತಿ ಕಂಪ್ಲೀಟಾಗಿ ಕ್ಲೀನಾಗಿರೋ ಅಡಿಕೆಗಳು ಕೂಡ ಸಿಗುತ್ತೆ. ಆ್ಯಂಡ್ ಈಗ ನಾನು ತೋರಿಸ್ತಿರೋದು ಇನ್ನೊಂದು ಟ್ರೈಯಿಂದ ಅರ್ಧಂಬರ್ಧ ಸುಲಿದು ಬಿದ್ದಿರೋಂಥದ್ದು. ಸೊ ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ, ಇಲ್ಲಾಂದರೆ ಆರಾಮಾಗಿ ಬಿಡಿಸ್ಬೋದು ಕೈಯಲ್ಲಿ. ಬಟ್ ಎಲ್ಲದೂ ಈ ರೀತಿ ಕೈಯಲ್ಲಿ ಬಿಡಿಸೋದಕ್ಕಾಗೋದಿಲ್ಲ, ಮೆಟ್ಗತಿಯ ಸಹಾಯ ಬೇಕಾಗುತ್ತೆ. ನೀವೇ ನೋಡ್ತಿರೋ ಹಾಗೆ 70% ಕೆಲಸ ಆಗಿದೆ ಮಷಿನ್ ಕಡೆಯಿಂದ. ಬಟ್ ಇನ್ನು 30% ಬ್ಯಾಲೆನ್ಸ್ ಇದೆ ಅಲ್ವಾ, ಅದಕ್ಕೆ ಅಡಿಕೆ ಕ್ಲೀನ್ ಮಾಡೋರು ಸಂಜೆ ಬರ್ತಾರೆ. ಅವರಿಗೋಸ್ಕರ ಇಲ್ಲಿ ಬ್ಯಾಗಿಗೆ ಹಾಕ್ತಾ ಇದ್ದೀವಿ. ಆ್ಯಂಡ್ ನಮ್ಮಲ್ಲಿ 2 ಬುಟ್ಟಿ ಕ್ಲೀನ್ ಅಡಿಕೆಗೆ ಒಂದು ಬುಟ್ಟಿನೂ ಇರಲ್ಲ, ಆಲ್ಮೋಸ್ಟ್ 3/4 ಬುಟ್ಟಿ ಜಬ್ಬನ್ನ ಕೊಡಲಾಗುತ್ತೆ ಪ್ರತಿಯೊಬ್ಬರಿಗೂ. ಕ್ಲೀನ್ ಅಂದರೆ ತೋರಿಸಿದ್ನಲ್ಲ, ಒಂದೊಂದು ತೊಟ್ಟಷ್ಟೇ ಉಳ್ಕೊಂಡಿರುತ್ತಲ್ಲ ಅದು. ಸೊ ಅದು 2 ಬುಟ್ಟಿ ಇರುತ್ತೆ. ಹಾಗೆ ಅರ್ಧಂಬರ್ಧ ಕ್ಲೀನ್ ಆಗಿರೋದು 3/4 ಬುಟ್ಟಿ ಇರುತ್ತೆ. ಎಲ್ಲರೂ ಫಸ್ಟ್ ಜಬ್ಬೆ ಸುಲ್ಕೊಳ್ಳೋದಾ? ಆ್ಯಕ್ಚುಲಿ ಕೈ ಸುಲ್ತಾ ಇದ್ದಾಗಲೇ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಬಟ್ ಈಗ ಅಷ್ಟೆಲ್ಲ ಜನ ಬರೋದೇ ಇಲ್ಲ. ಈ ವರ್ಷ ಅಂತೂ ಮ್ಯಾಕ್ಸಿಮಮ್ ಅಂದರೆ ಒಂದು 7 ಜನ ಆಗಿದ್ದಾರೇನೋ ಅಷ್ಟೇ. ಆ್ಯಂಡ್ ಆಲ್ಮೋಸ್ಟ್ ಸುಲಿದಂಥ ಅಡಿಕೆನ ಜಸ್ಟ್ ಕ್ಲೀನ್ ಮಾಡೋದಕ್ಕೆ. ಆ್ಯಂಡ್ ಅವರು ಕ್ಲೀನ್ ಮಾಡೋದಂಥ ಅಡಿಕೆನ ಡೈರೆಕ್ಟಾಗಿ ಹಂಡೆಗೆ ತಂದು ಹಾಕ್ತಾರೆ. ಆ್ಯಂಡ್ ಇಲ್ಲಿ ಪ್ರದೀಪ್ ಅದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡಿದ್ರು. ಆ್ಯಂಡ್ ರಾತ್ರಿ ಕ್ಲೀನ್ ಮಾಡಿದಂತಹ ಅಡಿಕೆನ ಹಂಡೆಗೆ ಹಾಕಲಾಗಿತ್ತಲ್ಲ, ಆ್ಯಂಡ್ ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಯಿಸುವಂಥದ್ದು. ಆ್ಯಂಡ್ ಇಲ್ಲಿ ಪ್ರದೀಪ್ ಸುರಿತಿರೋದು ಅಡಿಕೆ ಚೊಗರು. ಅಡಿಕೆನ ಚೊಗರಿನೊಂದಿಗೆ ಬೇಯಿಸಲಾಗುತ್ತೆ. ಆ್ಯಂಡ್ ಇದರ ಮಧ್ಯೆ ನಮ್ಮ ಮನೆಯ ಹಂಡೆನ ನೀವು ಅಬ್ಸರ್ವ್ ಮಾಡಿದ್ರೆ, ಇದು ಆಯತಾಕಾರದಲ್ಲಿದೆ. ಆ್ಯಂಡ್ ಇದು ಸಿಪ್ಪೆ ಹಾಕಿ ಬೆಂಕಿ ಹಾಕುವಂತಹ ಒಂದು ಒಲೆ. ನಾವು ಸೌದೆನ ಬಳಸದೆ ಕೇವಲ ಅಡಿಕೆ ಸಿಪ್ಪೆಯಲ್ಲಿ ನಾವು ಅಡಿಕೆನ ಬೇಯಿಸ್ತೀವಿ. ಸೊ ಸೌದೆಗೆ ಖರ್ಚು ಮಾಡಬೇಕಾಗಿಲ್ಲ. ಆ್ಯಂಡ್ ಅಡಿಕೆ ಸಿಪ್ಪೆ ಅಂತೂ ಎಷ್ಟು ಬೇಕಾದರೂ ಸಿಗುತ್ತೆ. ಸೊ ನಮಗೆ ಬೇಕಾದಷ್ಟನ್ನು ನಾವು ಅಂಗಳದಲ್ಲಿ ಒಣಗಿಸಿ ಕಂಪ್ಲೀಟಾಗಿ ಡ್ರೈ ಮಾಡಿ ಅದನ್ನು ಸ್ಟೋರೇಜ್ ಮಾಡಿ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ತೀವಿ. ಆ್ಯಂಡ್ ನಮಗೆ ಈ 1 ವರ್ಷ ಕಂಪ್ಲೀಟಾಗಿ ಎಷ್ಟು ಅಡಿಕೆ ಬೇಯಿಸೋಕೆ ಬೇಕಾದರೂ ಸಾಕಾಗುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಅಡಿಕೆ ಸಿಪ್ಪೆ ಹಾಗೂ ಸೌದೆಗೆ ಕಂಪೇರ್ ಮಾಡಿದ್ರೆ ಅಡಿಕೆ ಸಿಪ್ಪೆಯಿಂದ ಬಹಳ ಬೇಗ ಅಡಿಕೆ ಬೇಯುತ್ತೆ. ಪ್ರದೀಪ್ ಹೇಳ್ತಾ ಇದ್ರು, ಸೌದೆ ಹಾಕಿ ಬೇಯಿಸೋದಾದರೆ ಅಟ್ಲೀಸ್ಟ್ 3 to 4 hours ಬೇಕಂತೆ ಅಡಿಕೆ ಬೇಯೋದಕ್ಕೆ. ಬಟ್ ಈ ಅಡಿಕೆ ಸಿಪ್ಪೆ ಬಳಸಿ ಬೆಂಕಿ ಹಾಕೋದ್ರಿಂದ ಕೇವಲ 1.5 ಗಂಟೆಯಲ್ಲಿ ಅಡಿಕೆ ಬೆಂದು ಬರುತ್ತೆ. ಎಷ್ಟು ಟೈಮ್ ಸೇವ್ ಆಯ್ತಲ್ವಾ. ಆ್ಯಂಡ್ ಇದ್ರ ಮಧ್ಯೆ ಒಂದೊಂದ್ಸರಿ 2-3 ಹಂಡೆ ಅಡಿಕೆನೆಲ್ಲ ಬೇಯಿಸ್ಬೇಕಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಬೇಯಿಸುವಾಗಂತೂ ಫಸ್ಟ್ ಹಂಡೆ ತೊಗೊಂಡಷ್ಟು ಟೈಮ್ ಕೂಡ ತೊಗೊಳ್ಳಲ್ಲಂತೆ 2ನೇದು 3ನೇ ಹಂಡೆ ಅಡಿಕೆ ಬೇಯಿಸುವಾಗ. ಅಷ್ಟು ಹೀಟ್ ಇದೆ ಈ ಅಡಿಕೆ ಸಿಪ್ಪೆ ಸೌದೆಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಫಸ್ಟ್ ಹಂಡೆ ಅಡಿಕೆ ಬೇಯಿಸುವಾಗ ಎಷ್ಟು ಹೀಟ್ ಆಗಿರುತ್ತೆ ಅಂದರೆ 2ನೇದು 3ನೇದಕ್ಕೆ ಕೇವಲ 3/4 ಗಂಟೆಯಲ್ಲಿ ಅಡಿಕೆ ಬೆಂದು ಬರುತ್ತೆ. ಆ್ಯಂಡ್ ಸೌದೆದು ಈ ರೀತಿ ಹೊತ್ತೂರ್ದು ಹೋದ್ರೆ ಕೆಂಡ ಅಂತ ಹೇಳ್ತಾರೆ. ಬಟ್ ಅಡಿಕೆ ಸಿಪ್ಪೆಗೆ ಏನಂತಾರೆ ಗೊತ್ತಿಲ್ಲ. ಆ್ಯಂಡ್ ಇದು ಎಷ್ಟು ಹೀಟ್ ಇದೆ ಅಂದರೆ ಅಲ್ಲಿ ಹತ್ರದಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ಆ್ಯಂಡ್ ನೀವೇ ನೋಡ್ದಂಗೆ ಅಲ್ಲಿ ಹೊತ್ತಿ ಉರಿದಿರುವಂತಹ ಸಿಪ್ಪೆಗೆ ಯಾವುದೇ ರೀತಿ ಬೆಂಕಿ ಅಂಶನೇ ಇರಲಿಲ್ಲ. ಆದರೂ ಹಾಗೆ ಬಿಡೋಕ್ಕೂ ಆಗೋದಿಲ್ಲ. ಆಲ್ರೆಡಿ ಬೆಂದಿರುವಂತಹ ಅಡಿಕೆಗೆ ಅದು ಹೆಚ್ಚಾಗಿ ಬಿಡುತ್ತೆ, ಅಷ್ಟರ ಮಟ್ಟಿಗೆ ಹೀಟ್ ಇರುತ್ತೆ. ಸೊ ತೋಡ್ತಿರೋ ಮಧ್ಯದಲ್ಲೇ ತೆಗೆದು ಬಿಡ್ತಾರೆ ಕಂಪ್ಲೀಟಾಗಿ. ಆ್ಯಂಡ್ ನೆಕ್ಸ್ಟ್ ನೀವೀಗ ನೋಡ್ತಿರೋದು ಬೆಂದಂತಹ ಅಡಿಕೆನ ಈ ರೀತಿ ಟಾರ್ಪಲ್ ಮೇಲೆ ಹಾಕಿ ಬಿಡಿಸ್ತಿರೋವಂಥದ್ದು. ಆ್ಯಂಡ್ ನಮ್ಮ ಮಲೆನಾಡು ಭಾಷೆಯಲ್ಲಿ ಹೇಳೋದಾದರೆ ಅಡಿಕೆ ಹರ್ಗದು. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಅಲ್ವಾ. ಆ್ಯಂಡ್ ನನ್ನ ಈ ವ್ಲಾಗ್ ಎಲ್ಲಿವರೆಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲ. ಸೊ ನೀವು ಬೇರೆ ಊರಿನವರಾಗಿ ನೀವು ಬೇರೆ ಥರ ಹೇಳೋದಾಗಿದ್ದರೆ ಜಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಊರಿನವರು, ಎಲ್ಲಿಂದ ನೋಡ್ತಿದ್ದೀರಾ, ಹಾಗೆ ನಿಮ್ಮಲ್ಲಿ ಯಾವ ಥರ ಕರೀತಾರೆ ಇದಕ್ಕೆಲ್ಲ ಅಂತ.
ಆ್ಯಂಡ್ ಈಗ ಇಲ್ಲಿ ನಾನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವಾಗೆಲ್ಲ ಕೈಯಲ್ಲೇ ಇವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ರು, ಈ ಥರ ಗೋರ್ಮಣೆ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಕೈಯೇ ಯೂಸ್ ಮಾಡಲ್ಲ, ಎಲ್ಲ ಟೈಮಲ್ಲೂ ಗೋರ್ಮಣೆನೇ. ನಾನಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಮ್ಮ ಮಲೆನಾಡು ಸೈಡ್ ಗೋರ್ಮಣೆ ಅಂತಲೇ ಕರೆಯೋದು. ಆ್ಯಂಡ್ ಹಾಗೆ ನಿಮ್ಮ ಕಡೆ ಏನಂತ ಕರೀತಾರೆ ಇದಕ್ಕೆ? ಹೀಗೆ ಅಡಿಕೆ ತೋಡಿ ಅರ್ಧ ಹಂಡೆ ಆದಮೇಲೆ ಚೊಗರೆ ಜಾಸ್ತಿ ಉಳ್ಕೊಳ್ತಲ್ಲ, ಅಡಿಕೆ ತಳದಲ್ಲಿರುತ್ತೆ. ಸೊ ತೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಚೊಗರನ್ನೆಲ್ಲ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತೋಡೋಷ್ಟೊತ್ತಿಗೆ ಸ್ವಲ್ಪ ಅಡಿಕೆ ಬಂದ್ಬಿಡುತ್ತೆ. ಹಾಗಾಗಿ ಸಾರನೇ ಥರ ಬುಟ್ಟಿನ ಇಟ್ಟು ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಅದೇನಕ್ಕೆ ಮತ್ತೆ ತೆಗಿತಾರದು? ಇನ್ನು ತೋಡು ತೆಗೆದು ಹಾಕಕ್ಕೆ ಜಾಗ ಇಲ್ಲ. ಸೊ ಇದಿಷ್ಟು ಅಡಿಕೆ ಬೇಯಿಸೋದು ಹರಗೋದ್ರ ಬಗ್ಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಅಡಿಕೆನ ಒಣಗಿಸುವಂತಹ ಪ್ರೊಸೀಜರ್. ನಮ್ಮ ಮಲೆನಾಡು ಸೈಡ್ 6ರಿಂದ 7 ಬಿಸಿಲು ಬೇಕಾಗುತ್ತೆ. ಬಟ್ ಕರೆಕ್ಟಾಗಿ ಬಿಸಿಲು ಬಂದರೆ, ಮೋಡ ಗಿಡ ಏನೂ ಇಲ್ದಿದ್ರೆ 5 ಬಿಸಿಲು ಸಾಕಾಗುತ್ತೆ ಅಂತಾರೆ ಪ್ರದೀಪ್. ಒಂದು ಬೆಳಿಗ್ಗೆ 8-8:15 ಅಷ್ಟೊತ್ತಿಗೆ ಓಪನ್ ಮಾಡಿ ಹರಗಿಟ್ರೆ ಸಂಜೆ 5:15 ಅಷ್ಟೊತ್ತಿಗೆ ರಾಶಿ ಮಾಡಿ ಮುಚ್ಚಿಡ್ತೀವಿ ಈ ಥರ. ಆ್ಯಂಡ್ ಈಗ ನೋಡ್ತಿದ್ದೀರಲ್ಲ, ಇದು 3 ದಿನದ ಅಡಿಕೆ. ಆ್ಯಂಡ್ ಇದಕ್ಕೆ ಇನ್ನೂ 2-3 ದಿನದ ಬಿಸಿಲು ಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದನ್ನೆಲ್ಲ ನಾನು ಲಾಸ್ಟ್ ಇಯರ್ ಅಡಿಕೆ ಕೊಯ್ಲಿನ ಟೈಮಲ್ಲಿ ವ್ಲಾಗ್ಸ್ ಮೂಲಕ ತಿಳಿಸಿದ್ದೀನಿ. ಬಟ್ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋರು ಇರ್ತಾರೆ, ಹಾಗೆ ಅಡಿಕೆ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ. ಆ್ಯಂಡ್ ಆಲ್ಸೋ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಅಡಿಕೆ ಬೆಳೆಗಾರರು ಅಥವಾ ರೈತರಿದ್ದಾರೆ. ಆ್ಯಂಡ್ ಅವರಿಗಂತೂ ಅಡಿಕೆನ ನೋಡೋದೇ ಒಂದು ರೀತಿ ಖುಷಿ. ಸೊ ಇವರೆಲ್ಲರಿಗೋಸ್ಕರ ನನ್ನ ಈ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಆ್ಯಂಡ್ ನೀವೀಗ ನೋಡ್ತಿರೋದು ಬೆಳಿಗ್ಗೆ ಬೇಯಿಸಿ ಹರಗಿರೋಂಥದ್ದು. ಆ್ಯಂಡ್ ಇದನ್ನು ಹಾಗೆ ಬಿಡ್ತೀವಿ, ಮುಚ್ಚಿಡೋದಿಲ್ಲ ಒಂದು ದಿವಸ, ಇಬ್ಬನಿ ಬೆಳ್ಳಿ ಅನ್ನೋ ಉದ್ದೇಶದಿಂದ. ಸೊ ಬೆಳಿಗ್ಗೆ ಹರಗಿದ್ರಿಂದ ಇದು ಇನ್ನೂ ಹಸಿಯಾಗಿದೆ, ನಿಮಗೆ ಕಾಣಿಸ್ತಿರ್ಬೋದು. ಆ್ಯಂಡ್ ಇದಿಷ್ಟು ಒಣಗಿಸೋ ಪ್ರೊಸೀಜರ್. ಆ್ಯಂಡ್ ಇಷ್ಟಕ್ಕೆ ಮುಗಿಯಲ್ಲ, ಈ ಅಡಿಕೆನ ಆರಿಸೋ ಒಂದು ಕೆಲಸ ಕೂಡ ಇದೆ. ಆ್ಯಂಡ್ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ. ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗಲ್ಲಿ ಆದಷ್ಟು ಕಡಿಮೆ ಸಮಯದಲ್ಲಿ ಅಡಿಕೆಯ ಎಲ್ಲ ಹಂತಗಳನ್ನು ಕೂಡ ತೋರಿಸ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಸ್ವಲ್ಪನಾರು ಇಷ್ಟವಾದಲ್ಲಿ ನಿಮ್ಮ ಲೈಕ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿ, ಹಾಗೆ ನಿಮ್ಮ ಅಡಿಕೆ ಬೆಳೆಗಾರರ ಮಿತ್ರರಿಗೆ ಇದನ್ನು ಶೇರ್ ಮಾಡುವ ಮೂಲಕ ನನ್ನ ಈ ಪ್ರಯತ್ನವನ್ನು ಸಫಲಗೊಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಲೇಬೇಡಿ ಅಂತ ಹೇಳ್ತಾ ಆದಷ್ಟು ಬೇಗ ಸಿಗ್ತೀನಿ ಇನ್ನೊಂದು ವ್ಲಾಗ್ನೊಂದಿಗೆ. ಬಾಯ್.